ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ನಂದು ಫುಡ್ ರೊಟೀನ್ ಮತ್ತು ಡೈಲಿ ರೊಟೀನಲ್ಲಿ ಸ್ವಲ್ಪ ಶೇರ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಇದನ್ನು ಕಮೆಂಟ್ ಕೂಡ ಮಾಡಿ ಕೇಳಿದ್ರಿ ಫುಡ್ ರೊಟೀನ್ ಶೇರ್ ಮಾಡಿ ಅಂತ. ಸೊ ಮಾಡ್ತೀನಿ. ಆ್ಯಂಡ್ ನನ್ನ ಬಾಣಂತ ಅನ್ನೋದು ಫುಡ್ ರೊಟೀನ್ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಅಮೆಝಾನಲ್ಲಿ ಬ್ರೆಸ್ಟ್ ಪಂಪ್ ಮ್ಯಾನ್ಯುವಲ್ ಆಗಿ ಪಂಪ್ ಮಾಡೋದನ್ನ ಆರ್ಡ್ರ್ ಮಾಡಿದೆ. ಸೊ ಅದು ಬಂದಿದೆ, ಓಪನ್ ಮಾಡೋಣ. ನನ್ನ ಮಗನಿಗೆ ಈ ಥರ ಕವರ್ ಏನಾದರೂ ಸಿಕ್ಕಿದ್ರೆ ಅದ್ರ ಮೇಲೆ ಕಾಲು ಹಾಕ್ಕೊಂಡು ಪಟ 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 ಅಂತ ಅದನ್ನು ಟ್ಯಾಪ್ ಮಾಡ್ತಾ ಇರ್ತಾನೆ. ಯಾಕಂದರೆ ಅವನಿಗೆ ಸೌಂಡ್ಸ್ ಎಲ್ಲ ತುಂಬ ಇಷ್ಟ, ಅದಕ್ಕೆ ಈ ಥರ ತರಲೆ ಮಾಡ್ತಾ ಇದ್ದಾನೆ. ಏನದು ಗಲಾಟೆ? ನಾನು ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಇವಾಗ ಎಮರ್ಜೆನ್ಸಿ ಬ್ಯಾಂಕ್ ಎಲ್ಲಾದರೂ ಹೋಗಬೇಕು ಅಂದರೆ, ನನಗೇನಾದರೂ ಕೆಲಸ ಇದ್ದರೆ ಇದನ್ನು ಪಂಪ್ ಮಾಡಿಬಿಟ್ಟು ಮನೇಲಿ ಕೊಟ್ಬಿಟ್ಟು ಹೋಗ್ತೀನಿ. ಅಮ್ಮ ಕುಡಿಸ್ತಾರೆ ಆ್ಯಂಡ್ ಬೇಗ ಬಂದುಬಿಡ್ಬೋದು. ಅಕಸ್ಮಾತ್ ನಾವೇನಾದರೂ ಇವನ್ನೇ ಕ್ಲೀನಿಕ್ಕಿಗೂ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇರ್ತೀವಿ ಚೆಕಪ್ಗೆ ಏನಕ್ಕಾದರೂ ಅಂದರೆ, ಅವ್ನು ಅಲ್ಲಿ ಹೋಗಿದಾಗ ಎಷ್ಟೊತ್ತಾಗುತ್ತೋ ಅಥವಾ ಅಲ್ಲಿ ಪಬ್ಲಿಕಲ್ಲಿ ನನಗೆ ಹಾಲು ಕುಡ್ಸೋಕ್ಕಾಗುತ್ತೋ ಇಲ್ವೋ, ಆವಾಗ ಇದರಲ್ಲಿ ಪಂಪ್ ಮಾಡಿ ತೊಗೊಂಡೋದ್ರೆ ನಾನು ಆರಾಮಾಗಿ ಕುಡಿಸ್ಬೋದು. ಸೊ ಹಾಗಾಗಿ ನಾನು ಇದನ್ನ ತೊಗೊಂಡಿದ್ದೀನಿ. ನನ್ನ ಫುಡ್ ರುಟೀನ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ನನ್ನ ಫುಡ್ ರುಟೀನ್ ಅಂತ ಏನೋ ಸ್ಪೆಷಲ್ಲಾಗಿ ಏನೋ ನಾನು ಫಾಲೋ ಮಾಡ್ತಿಲ್ಲ. ರೆಗ್ಯುಲರಾಗಿ ಎಲ್ಲ ತಿನ್ನೋ ಥರನೇ ತಿಂತಾಯಿದ್ದೀನಿ. ಆ್ಯಂಡ್ ಇದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್. ಇದ್ರದ್ದು ರೆಸಿಪಿ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ವಿಡಿಯೋದಲ್ಲಿ ನೀವು ಹೋಗಿ ನೋಡ್ಬೋದು. ನಾನು ಬ್ರೇಕ್ಫಾಸ್ಟ್ ಏನು ತಿಂತೀನಿ ಅಂದರೆ ಚಪಾತಿ ಅಥವಾ ಪರೋಟ ಏನಾದರೂ ಸರಿ, ದೋಸೆ, ಚಿತ್ರಾನ್ನ ಏನಾದರೂ ತಿಂತಾನೆ ಇರ್ತೀನಿ. ಆ್ಯಂಡ್ ಇವತ್ತು ಮಮ್ಮಿ ಪರೋಟ ಮಾಡಿದ್ದಾರೆ, ಮೆಂತ್ಯ ಪರೋಟ. ವೀಕ್ಲಿ ನಾನು ಟ್ವೈಸ್ ಇಲ್ಲ ಟ್ರೈಸ್ ಮೆಂತ್ಯ ಮುದ್ದೆ ತಿಂತೀನಿ. ಇದನ್ನು ನಾನು ಲಂಚ್ ಅಥವಾ ಡಿನ್ನರ್ ಯಾವಾಗಾದರೂ ಒಂದ್ಸಲಿ ತೊಗೊತೀನಿ ತಿನ್ನೋಕ್ಕೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀನಿ. ಇದ್ರದ್ದು ರೆಸಿಪಿನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಮೆಂತ್ಯ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಯಾರು ಬೇಕಾದ್ರೂ ತಿನ್ಬೋದು. ಇವತ್ತು ನಾನು ಕ್ಲೀನಿಂಗ್ ಕೂಡ ಇಟ್ಕೊಂಡಿದ್ದೀನಿ. ನನ್ನ ಮಗಂದು ಡೈಪರ್ ಮತ್ತು ಕ್ರೀಮ್ಸ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಆ್ಯಂಡ್ ಕ್ಲಾತ್ಸ್ ಒಂದು ಸ್ವಲ್ಪನೇ ಇರೋದು, ಯಾಕಂದರೆ ಒಂದು ಚಿಕ್ಕದಾಗ್ತಿದ್ದಂಗೆ ನಾನು ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಕ್ಬಿಡ್ತೀನಿ. ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಿರ್ತೀನೋ ಅದನ್ನು ಮಾತ್ರ ಇಟ್ಕೊಂಡಿರ್ತೀನಿ. ಯೂಸ್ ಮಾಡದೇ ಇರೋದನ್ನೆಲ್ಲ ಸಪ್ರೇಟಾಗಿ ಎತ್ತಿ ಮೇಲೆ ಹಾಕ್ಬಿಡ್ತೀನಿ. ಸೊ ಎಲ್ಲ ಮೆಸ್ ಆಗಿಬಿಟ್ಟಿತ್ತು. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ ನೀಟಾಗಿ. ಡೈಪರ್, ಕ್ರೀಮ್ ಆ್ಯಂಡ್ ವಿಟಮಿನ್ ಡಿ ಇದೆಲ್ಲ ಬೇಗ ಕೈಗೆ ಸಿಗಬೇಕು. ಸೊ ಹಾಗಾಗಿ ಅದನ್ನು ಹತ್ರನೇ ಒಂದೇ ಕಡೆ ಇಟ್ಟಿದ್ದೀನಿ. ಒಂದು ಸ್ವೆಟ್ ಶರ್ಟ್ಸ್ ಮತ್ತು ಫುಲ್ ಸ್ಲೀವ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ರೆಗ್ಯುಲರ್ ವೇರ್ ಶಾರ್ಟ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಇದು ಕ್ಲಾತ್ ಡೈಪರ್ ನನ್ನ ಮಗನಿಗೆ, ಕಿಡ್ಸ್ ನೀಡ್ ಅಂತ ಬ್ರ್ಯಾಂಡ್ ಇದು. ಇದನ್ನು ಒಂದು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತೊಗೊಂಡಿದ್ದೆ, ಬಟ್ ಇವಾಗ ಯೂಸ್ ಆಗ್ತಾಯಿದೆ. ಯಾಕಂದರೆ ಅವಾಗ ಸ್ವಲ್ಪ ಸಣ್ಣ ಆಗ್ತಾ ಇರಲಿಲ್ಲ. ಇವಾಗ ಇದು ನೀಟಾಗಿ ಯೂಸ್ ಆಗ್ತಾಯಿದೆ. ಮಮ್ಮಿ ಡಿನ್ನರ್ಗೆ ಗೀ ರೈಸ್ ಮತ್ತು ಪನ್ನೀರ್ ಕರಿ ಮಾಡಿದ್ದಾರೆ. ಆ್ಯಂಡ್ ಕ್ಯಾರೆಟು, ಹೀರೆಕಾಯಿ ಇದ್ರದ್ದೆಲ್ಲ ಪಲ್ಯ ಮಾಡ್ತಾಯಿರ್ತಾರೆ. ಯೂಶ್ವಲಿ ಅನ್ನ ಸಾಂಬಾರು ಪಲ್ಯ ರೆಗ್ಯುಲರಾಗಿ ತಿಂತೀನಿ. ನನ್ನ ಹಸ್ಬೆಂಡ್ಗೆ ಇವತ್ತು ಗೀ ರೈಸ್ ತಿನ್ನಬೇಕು ಅಂತ ಅಂದರು, ಅದಕ್ಕೆ ಮಾಡಿದ್ದಾರೆ. ನಾವಿವತ್ತು ಸಂಜೆ ಆಚೆ ಹೋಗಿದ್ದಾಗ ನಾನು ಬುಕ್ ಸ್ಟೋರಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ನಂಬರ್ಸ್ ಬುಕ್ ತೊಗೊಂಡ್ಬಂದಿದ್ದೀನಿ ನನ್ನ ಮಗನಿಗೋಸ್ಕರ. ಫ್ಲ್ಯಾಶ್ ಕಾರ್ಡ್ಸ್ ಯಾಕೆ ಅಂದರೆ, ಅದನ್ನು ಅವನು ನೋಡ್ತಾ ಇದ್ದರೆ ಹಿ ಕ್ಯಾನ್ ರೆಕಗ್ನೈಸ್ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ಏನಾದರೂ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಾದರೂ ಕೈಗೆ ಸಿಕ್ತು ಅಂದರೆ ಅದನ್ನ ಇಟ್ಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಸೊ ನಾನು ಫ್ಲ್ಯಾಶ್ ಕಾರ್ಡ್ಸು ಮತ್ತು ಬುಕ್ಸಲ್ಲಿ ತೋರಿಸೋಣ ಅವನಿಗೆ, ದೊಡ್ಡನಾದ್ಮೇಲೆ ಯೂಸ್ ಮಾಡ್ತಾನೆ, ಇವಾಗ ಸುಮ್ಮನೆ ತೋರಿಸೋಣ ಅಂತ ತೊಗೊಂಡೆ. ಎಂಥ ಸರ್ಪ್ರೈಸ್ ಅಂದರೆ, ನಮಗೆ ಸಡನ್ನಾಗಿ ಅವನಿಗೆ ಯೂಶ್ವಲಿ ಅವ್ರ ಅಮ್ಮಮ್ಮ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ, ಇದು ಮ್ಯಾಂಗೋ, ಅವ್ನು ಮ್ಯಾಂಗೋ ತಿನ್ನಬೇಕಾದ್ರೆ ಮ್ಯಾಂಗೋ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಅವನಿಗೆ 1 2 3 ಎಲ್ಲ ಹೇಳ್ಕೊಂಡೆ ಅವನಿಗೆ ಸರಿ ಎಲ್ಲ ತಿನ್ನಿಸೋದು. ಸೊ ಹಾಗಾಗಿ ನಾನು ತೊಗೊಂಡು ಬಂದೆ, ನೋಡೋಣ ಸರಿ ಅಂತ, ಅವನಿಗೆ ಯೂಸ್ ಆಗುತ್ತೆ ಮುಂದಕ್ಕೆ ಅಂತ ನಾನು ತೊಗೊಂಡು ಬಂದೆ. ಬಟ್ ಅವನೇನು ಮಾಡ್ದ, ಸುಮ್ಮನೆ ಇಟ್ಕೊಂಡೆ ವಿಡಿಯೋ ಮಾಡು ಅಪ್ಪು ಅಂತ 2 ಫ್ರೂಟ್ಸ್ ಇಟ್ಕೊಂಡು ಇದರಲ್ಲಿ ಬನಾನ ಯಾವುದು ಗುಂಡೋಣ ಅಂದರೆ ಅವನು ಅದನ್ನು ಕರೆಕ್ಟಾಗಿ ಮುಡ್ತಾ ಇದ್ದಾನೆ. ನನಗೆ ಎಂಥ ಶಾಕ್ ಅಂದರೆ, ನನ್ನ ಮಗನ ಇದು ಇಷ್ಟು ಚಿಕ್ಕ ಮಗು ಇಷ್ಟು ನೀಟಾಗಿ ಕಂಡುಹಿಡಿಯತ್ತಾ ಅಂತ ಶಾಕ್ ನಮಗೆ.
ಆ್ಯಂಡ್ ನಾನು ಅವನು ಜುಗಾಡಲ್ಲಿ ಎತ್ತುತ್ತಾ ಇದ್ದಾನೆ ಅಂದ್ಬಿಟ್ಟು ಶಫಲ್ ಮಾಡೆಲ್ಲ ಕೇಳಿದ್ರು ಕರೆಕ್ಟಾಗಿ ರೆಕಗ್ನೈಸ್ ಮಾಡ್ತಿದ್ದಾನೆ. ಅದಂತೂ ಇನ್ನೂ ಶಾಕಿಂಗ್ ನಮಗೆ, ನಮ್ಮ ಮನೆಯವರಿಗೆಲ್ಲರಿಗೂ. ನೆಕ್ಸ್ಟ್ ಗ್ರೇಪ್ಸ್ ಯಾವುದು? ಗ್ರೇಪ್ಸ್ ಅಪ್ಪು ಸೀರಿಯಸ್ ಆಗಿ ಕರೆಕ್ಟಾಗಿ ಎತ್ತದ ಅಪ್ಪು. ತೋರ್ಸು ಪಪ್ಪಂಗೆ ಗ್ರೇಪ್ಸ್ ಅದು. ಗ್ರೇಪ್ಸ್ ಯಾವ್ದು ಮಗ್ನ? ತಿನ್ನಕ್ ಹೋಗ್ತಾನೆ ಗ್ರೇಪ್ಸ್ ಅಂತ. ಆಯ್ತು ಬಿಡು, ಅದೇ ಬೇಡ. grapes. ಆಯ್ತದ ಬೇಸಿಕ್ ಎಲ್ಲ ತಿಂದವನಲ್ಲ, ಅದಕ್ಕೆ ಗೊತ್ತು ಅವನಿಗೆ. ವಾಟರ್ ಮಿಲನ್ ತೋರ್ಸು. ಆರೆಂಜ್ ಯಾವ್ದು? ಆರೆಂಜ್ ಪೂ ಆರೆಂಜ್ ತಿಂತಾನೆ. ಅಯ್ಯೋ ಬಿಡಲಿ ಬಿಡಲಿ ಗುಂಡಣ್ಣ. ಬಿಡು ಬಿಡು ಮಗ್ನ. ಯಾವ್ದೋ ಒಂದು ಎತ್ಕೋ. ಅವನಿಗೆ ತಿಂದಿರೋದನ್ನ ತೋರಿಸ್ಬೇಕು. ವಾಟರ್ ಮಿಲನ್. ವಾಟರ್ ಮಿಲನ್ ಯಾವ್ದ? ವಾಟರ್ ಮಿಲನ್ ಯಾವ್ದ? ಪೈನಾಪಲ್ ಯಾವ್ದು? ಪೈನಾಪಲ್ ಯಾವ್ದು? ಕಿತ್ಕೊಂಡ ನೋಡಿ ಪೈನಾಪಲ್ನ. ಮಾಡ್ದಾಕ್ಬಿಡ್ತಾನ ನಮ್ಮ ಸ್ವಲ್ಪ ದೂರ ಇಟ್ಕೊಂಡು ಇದ್ ಮಾಡು ಅಷ್ಟೇ. ಗುಂಡಣ್ಣ ಪೈನಾಪಲ್ ಯಾವ್ದು? ಪೈನಾಪಲ್ ಯಾವ್ದು? ಪೈನಾಪಲ್ ಯಾವ್ದು? ಇದಂತೆ ಅಪ್ಪು. ಎತ್ಕೋ ಅದು ಅರ್ಧ. ನನ್ನ ಮಗನಿಗೆ ಇವಾಗ ನಾವು ಸಾಲಿಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಅವನಿಗೆ ಸರ್ಲಾಕ್ ಆಗಲಿ ಅಥವಾ ಏನಾದರೂ ಪ್ಯಾಕ್ಡು ಪೌಡರ್ಸ್ ಅಥವಾ ಹೊರಗಡೆಯಿಂದ ಯಾವುದೂ ತಂದು ಅವನಿಗೆ ತಿನ್ನಿಸ್ತಾ ಇಲ್ಲ. ಅವನಿಗೆ ನ್ಯಾಚುರಲ್ ಆಗಿ ಮನೇಲೇ ಮಾಡ್ತಾ ಇರೋದು. ರಾಗಿನ ಚೆನ್ನಾಗಿ ತೊಳ್ದು, ಅಕ್ಕಿನ ಚೆನ್ನಾಗಿ ತೊಳ್ದು, ಬೇಳೆ ಕಾಳು ಎಲ್ಲನೂ ಚೆನ್ನಾಗಿ ತೊಳ್ದು ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡಿದ್ದಾರೆ ನಮ್ಮಮ್ಮ, ಅವನಿಗೆ ಶಕ್ತಿ ಇರಲಿ ಅಂತ. ಎಲ್ಲನೂ ಚೆನ್ನಾಗಿ ತೊಳೆದು ಮನೆ ಒಳಗಡೆನೆ ಕಿಚನ್ ಸ್ಲ್ಯಾಬ್ ಮೇಲೇ ಇದನ್ನು ನೀಟಾಗಿ ಒಣಗಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾವೇನಾದರೂ ಟೆರಸ್ ಮೇಲೆ ಅಥವಾ ಎಲ್ಲಾದರೂ ಒಣಗಾಕೋದ್ರಿಂದ ಸೇಫ್ ಅಲ್ಲ, ಮಗು ಕೊಡೋದು. ಸೊ ಡಸ್ಟೆಲ್ಲ ಹೋದರೆ ಅದು ಚೆನ್ನಾಗಿರೋದಿಲ್ಲ. ಸೊ ಮನೆಯಲ್ಲೇ ಇದನ್ನು ನೀಟಾಗಿ ಡ್ರೈ ಮಾಡಿ ಇದನ್ನು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅದು ಡ್ರೈ ಆದಮೇಲೆ, ಅದಾದಮೇಲೆ ಒಂದು ಕಾಟನ್ ಕ್ಲಾತ್ ತೊಗೊಂಡು ಒಂದು ಬಾಕ್ಸ್ ಒಳಗಡೆ ಅದನ್ನು ನೀಟಾಗಿ ಜಲ್ಡಿ ಮಾಡ್ಕೋಬೇಕು. ನಾವು ಕಮ್ಮಿ ಕ್ವಾಂಟಿಟಿ ತೊಗೊಂಡು ಮನೆಯಲ್ಲೇ ರುಬ್ಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡ್ತಿದ್ದೀವಿ. ಯಾಕಂದರೆ ಇದನ್ನೇನಾದರೂ ಮಿಲ್ಲಲ್ಲೆಲ್ಲ ತೊಗೊಂಡೋಗಿ ಗ್ರೈಂಡ್ ಮಾಡಿಸೋದ್ರಿಂದ ಅಲ್ಲಿ ಬೇರೆ ಪೌಡರ್ಸ್ ಎಲ್ಲ ಇರುತ್ತೆ, ಮಿಕ್ಸ್ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ಮಾಡಿಕೊಂಡು ಖಾಲಿ ಆಗಿದ ತಕ್ಷಣ ನೆಕ್ಸ್ಟ್ ಮಾಡೋಣ ಅಂತ ಇದನ್ನು ನೀಟಾಗಿ ಕುತ್ಕೊಂಡು ಶೋಧಿಸ್ಕೊಬೇಕು. ಸ್ವಲ್ಪ ಟೈಮ್ ಹಿಡಿಯತ್ತೆ, ಬಟ್ ಪರವಾಗಿಲ್ಲ. ನನ್ನ ಮಗನಿಗೋಸ್ಕರ ಇದನ್ನು ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಅವನು ನೋಡಿ ಕುತ್ಕೊಂಡು ನೋಡ್ತಾ ಇದ್ದಾನೆ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂತ. ನೋಡಿ ಮನೇಲಿ ಎಷ್ಟು ಹೆಲ್ದಿಯಾಗಿ ನಾವು ಸರಿ ಹಿಟ್ಟನ್ನ ಮಾಡ್ಕೊಬೋದು. ಫುಲ್ ಸಾಫ್ಟಾಗಿದೆ. ಇದನ್ನು ನಾನು 2 ಸ್ಪೂನ್ ಅಥವಾ 3 ಸ್ಪೂನ್ ಬೆಳಗ್ಗೆ ಸರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನನ್ನ ಮಗನಿಗೆ ತಿನ್ನಿಸ್ತೀನಿ ಎವ್ರಿ ಡೇ ಮಾರ್ನಿಂಗ್. ನನ್ನ ಮಗ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನಿಗೇನಾದರೂ ತುಪ್ಪ ಹಾಕಿ ಬಿಸಿ ಬಿಸಿ ತಿನ್ನಿಸ್ತಾ ಇದ್ದರೆ, ತುಂಬ ಬಿಸಿ ಅಲ್ಲ, ಉಗುರು ಬೆಚ್ಚಗೆ ನೀಟಾಗಿ ತಿಂದು ಖಾಲಿ ಮಾಡ್ತಾನೆ. ನಾವು ರೀಸೆಂಟಾಗಿ ದ ಕಿಂಗ್ಸ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಆ ಕ್ಲಿಪ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಈ ಸ್ವಿಂಗ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಅವ್ರ ಅಪ್ಪ ಅವನ್ನ ಕೂರಿಸ್ಕೊಂಡು ಅದನ್ನು ತೂಗ್ತಾ ಇದ್ದರೆ ಆರಾಮಾಗಿ ಈಸ್ ಎಂಜಾಯಿಂಗ್ ಹಿಮ್ಸೆಲ್ಫ್, ಆರಾಮಾಗಿ ನಕ್ಕೊಂಡು ಖುಷಿಯಾಗಿದ್ದಾನೆ. ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಏನಕ್ಕೆ ಹಿಂಗಾಗ್ತಾ ಇದೆಯಾ? ವಾಟರ್ ಬಾಟಲ್ ಈ ರೆಸ್ಟೋರೆಂಟ್ ಇರೋದು ನೆಲಮಂಗಲದಲ್ಲಿ, ದ ಕಿಂಗ್ಸ್ ರೆಸ್ಟೋರೆಂಟ್ ಅಂತ. ನನಗಂತೂ ತುಂಬಾ ಇಷ್ಟ. ಇಲ್ಲಿ ಫುಡ್ ಆ್ಯಂಬಿಯನ್ಸ್ ಎಲ್ಲನೂ ಸಕ್ಕತ್ತಾಗಿರುತ್ತೆ.
ನಾವು ಯಾವಾಗಲೇ ಊರಿಗೆ ಹೋದರೂ ಅಥವಾ ದೇವಸ್ಥಾನಕ್ಕೆ ಎಲ್ಲಾದರೂ ಹೋದರೂ ನಾವು ಬರ್ತಾ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ತಾ ಇದ್ದಿದ್ದು. ನನ್ನ ಹಸ್ಬೆಂಡ್ಗೆ ಈ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿಲ್ಲ, ಸೊ ಕರ್ಕೊಂಡು ಹೋಗಬೇಕು ಅಂತ ಇತ್ತು. ಆ್ಯಂಡ್ ನಾನು ಅವ್ರಿಗೆ ಹೇಳಿದೆ, ಈಗ ಈ ಥರ ಚೆನ್ನಾಗಿದೆ, ನಾನು ಅಮ್ಮ ವಿಸಿಟ್ ಮಾಡಿದ್ದೀವಿ ತುಂಬ ಸಲ, ಬನ್ನಿ ಹೋಗೋಣ ಅಂತ. ಆಯಿತು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಆ್ಯಂಡ್ ನನ್ನ ಫೇವ್ರೆಟ್ ಇಲ್ಲಿ ಬಿರಿಯಾನಿ ಆ್ಯಂಡ್ ಫಿಶ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಫಿಶ್ ಏನೂ ತೊಗೊಳ್ಳಿಲ್ಲ. ಮಟನ್ ಬಿರಿಯಾನಿ ಮತ್ತು ಚಿಕನ್ ಸ್ಟಾರ್ಟರ್ಸ್ ಮತ್ತು ಗ್ರೇವಿ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಬಂದ್ವಿ. ಅಪ್ಪು ಹುಷಾರು, ಜಾಸ್ತಿ ಬೇಡ, ಗಾಬರಿ ತಗೊಬಿಡ್ತೀವಿ ಅಲ್ವಾ. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾನೆ ನೋಡು. ಅವ್ನು ನೋಡ್ತಾನೆ ನಾವು ಹೋಯ್ತೈತಲ್ಲ ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.